ಜೆನ್ಜಿ ಸಮುದಾಯದ ಕ್ರಾಂತಿಯಿಂದಾಗಿ ಅಧಿಕಾರ ಪಡೆದ ನೇಪಾಳ ಸರ್ಕಾರದ ವಿರುದ್ಧ ಅದೇ ಜೆನ್ಜಿ ಸಮುದಾಯ ಬೀದಿಗಿಳಿದಿದೆ. ಕೆಲ ಸಮಯದ ಹಿಂದೆ ಜೆನ್ಜಿ ಯುವಕರ ಭರವಸೆಯಾಗಿದ್ದ ನಾಯಕ ಬಾಲೆನ್ ಶಾ ಇಂದು ಅದೇ ಯುವ ಸಮುದಾಯದ ತೀವ್ರ ಪ್ರತಿಭಟನೆಗೆ ಗುರಿಯಾಗಿದ್ದಾರೆ. ಭ್ರಷ್ಟಾಚಾರ ವಿರುದ್ಧದ ಹೋರಾಟ, ಹೊಸ ರಾಜಕೀಯ ಭರವಸೆ ಮತ್ತು ಅಭಿವೃದ್ಧಿಯ ಕನಸುಗಳೊಂದಿಗೆ ಅಧಿಕಾರಕ್ಕೆ ಬಂದ ನೇಪಾಳದ ಪ್ರಧಾನಿ ಬಾಲೆನ್ ಶಾ ಸರ್ಕಾರ ಈಗ ಜೆನ್ಜಿಗಳ ವಿರೋಧಕ್ಕೆ ಗುರಿಯಾಗಿ ದೊಡ್ಡ ಸಂಕಷ್ಟ ಎದುರಿಸ್ತಾ ಇದ್ದಾರೆ. ನೇಪಾಳದ ರಾಜಧಾನಿ ಕಠ್ಮಂಡುವಿನಲ್ಲಿ ಸಹಸ್ರಾರು ಜನರು ಬೀದಿಗಿಳಿದು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಈ ಪ್ರತಿಭಟನೆಗೆ ಕಾರಣವಾಗಿರುವುದು ಸರ್ಕಾರದ ಪುನರ್ವಸತಿ ನೀತಿ. ಸರ್ಕಾರವು ಯಾವುದೇ ಶಾಶ್ವತ ಪುನರ್ವಸತಿ ಯೋಜನೆ ರೂಪಿಸದೆ ಸಾವಿರಾರು ಭೂಹೀನ ಕುಟುಂಬಗಳನ್ನು ತೆರವುಗೊಳಿಸಿ ತಾತ್ಕಾಲಿಕ ವಸತಿ ಕೇಂದ್ರಗಳಿಗೆ ಸ್ಥಳಾಂತರಿಸಿರುವ ಕ್ರಮದ ವಿರುದ್ಧ ಜನರ ಆಕ್ರೋಶ ಭುಗಿಲೆದ್ದಿದೆ. ಕಠ್ಮಂಡು ಮೆಟ್ರೋಪಾಲಿಟನ್ ಸಿಟಿ ಪೊಲೀಸರ ಕಾರ್ಯಾಚರಣೆಯನ್ನು ವಿರೋಧಿಸಿ ಆರಂಭವಾದ ಈ ಹೋರಾಟ ಈಗ ದೊಡ್ಡ ಜನಾಂದೋಲನ ರೂಪ ಪಡೆದುಕೊಳ್ತಾ ಇದೆ. ಸ್ಥಳಾಂತರಗೊಂಡಿರುವ ಕುಟುಂಬಗಳು ತಾತ್ಕಾಲಿಕ ವಸತಿ ಕೇಂದ್ರಗಳಲ್ಲಿ ಅತ್ಯಂತ ಕಷ್ಟಕರ ಮತ್ತು ಅವಮಾನೀಯ ಪರಿಸ್ಥಿತಿಯನ್ನ ಬದುಕ್ತಾ ಇದ್ದಾರೆ ಎಂದು ಪ್ರತಿಭಟನಾಕಾರರು ಆರೋಪಿಸ್ತಾ ಇದ್ದಾರೆ. ಸರ್ಕಾರವು ಮನೆಗಳನ್ನು ತೆರವುಗೊಳಿಸುವ ಮೊದಲು ಪರ್ಯಾಯ ವಸತಿ ಕಲ್ಪಿಸಬೇಕಾಗಿತ್ತು, ಆದರೆ ಆ ಜವಾಬ್ದಾರಿಯನ್ನ ನಿರ್ಲಕ್ಷಿಸಿದೆ ಅನ್ನೋದು ಅವರ ಪ್ರಮುಖ ವಾದ. ಈ ವಿಚಾರವನ್ನು ಅತ್ಯಂತ ಬಲವಾಗಿ ಮುಂದಿಟ್ಟಿರುವ ಜೆನ್ಜಿ ಯುವಕರು ಕಳೆದ ವರ್ಷ ಕೆಪಿ ಶರ್ಮಾ ಓಲಿ ಸರ್ಕಾರದ ವಿರುದ್ಧ ನಡೆದ ಪ್ರತಿಭಟನೆಗಳಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಇದೇ ಯುವ ಸಮುದಾಯ ಈಗ ಬಾಲೆನ್ ಶಾ ಸರ್ಕಾರದ ವಿರುದ್ಧವೂ ಬೀದಿಗಿಳಿದಿದೆ. ಅಧಿಕಾರಕ್ಕೆ ಬರಲು ಬೆಂಬಲ ನೀಡಿದ್ದವರೇ ಇಂದು ಪ್ರಶ್ನೆ ಕೇಳ್ತಾ ಇರುವುದು ಬಾಲೆನ್ ಶಾ ಸರ್ಕಾರಕ್ಕೆ ದೊಡ್ಡ ರಾಜಕೀಯ ಸವಾಲಾಗಿ ಪರಿಣಮಿಸಿದೆ. ಸ್ಥಳೀಯ ಮಾಧ್ಯಮಗಳ ವರದಿಗಳ ಪ್ರಕಾರ ತಾತ್ಕಾಲಿಕ ವಸತಿ ಕೇಂದ್ರಗಳಲ್ಲಿನ ದುಸ್ಥಿತಿಯನ್ನ ಸಾರ್ವಜನಿಕರ ಗಮನಕ್ಕೆ ತಂದಿದ್ದ ಕೆಲವು ವಿದ್ಯಾರ್ಥಿಗಳು, ಸಾಮಾಜಿಕ ಕಾರ್ಯಕರ್ತರು ಮತ್ತು ಪತ್ರಕರ್ತರನ್ನ ಪೊಲೀಸರು ಬಂಧಿಸಿದ್ದಾರೆ ಎನ್ನಲಾಗಿದೆ. ಇದರಿಂದ ಸರ್ಕಾರದ ವಿರುದ್ಧದ ಆಕ್ರೋಶ ಮತ್ತಷ್ಟು ಹೆಚ್ಚಾಗಿದೆ. ಈ ಹೋರಾಟ ಕಳೆದ ವರ್ಷದ ಸರ್ಕಾರ ವಿರೋಧಿ ಪ್ರತಿಭಟನೆಗಳನ್ನು ಮತ್ತೆ ನೆನಪಿಸುವಂತಿದೆ. ಒಮ್ಮೆ ಅಭಿವೃದ್ಧಿ, ಪಾರದರ್ಶಕ ಆಡಳಿತ ಮತ್ತು ಹೊಸ ರಾಜಕೀಯದ ಮುಖವಾಗಿ ಗುರುತಿಸಿಕೊಂಡಿದ್ದ ಬಾಲೆನ್ ಶಾ ಕಠ್ಮಂಡು ಮಹಾನಗರದ ಮೇಯರ್ ಆಗಿದ್ದಾಗ ನಗರ ಸುಧಾರಣೆ ಮತ್ತು ಸುಂದರೀಕರಣ ಕಾರ್ಯಗಳಿಂದ ಅಪಾರ ಜನಪ್ರಿಯತೆ ಗಳಿಸಿದರು. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಅವರಿಗೆ ಮಾನ್ಯತೆ ಸಿಕ್ಕಿತ್ತು. ಆದರೆ ಅಧಿಕಾರಕ್ಕೆ ಬಂದ ನಂತರದ ಈ ಬೆಳವಣಿಗೆಗಳು ಅವರ ಸರ್ಕಾರಕ್ಕೆ ಮೊದಲ ದೊಡ್ಡ ರಾಜಕೀಯ ಪರೀಕ್ಷೆಯಾಗಿ ಪರಿಣಮಿಸಿದೆ. ಅಭಿವೃದ್ಧಿಯ ಹೆಸರಲ್ಲಿ ಜನರನ್ನ ಸ್ಥಳಾಂತರಿಸುವುದು ಸರಿಯೇ ಅಥವಾ ಮೊದಲು ಮಾನವೀಯ ಪುನರ್ವಸತಿ ವ್ಯವಸ್ಥೆ ಕಲ್ಪಿಸಬೇಕೆ ಎಂಬ ಪ್ರಶ್ನೆಗಳು ಇದೀಗ ನೇಪಾಳದ ರಾಜಕೀಯದ ಕೇಂದ್ರ ಬಿಂದುವಾಗಿದೆ. ಮುಂದಿನ ದಿನಗಳಲ್ಲಿ ಬಾಲೆನ್ ಶಾ ಸರ್ಕಾರ ಈ ಅಸಮಾಧಾನವನ್ನ ಹೇಗೆ ನಿಭಾಯಿಸುತ್ತೆ? ಪ್ರತಿಭಟನಾಕಾರರ ಬೇಡಿಕೆಗಳಿಗೆ ಸರ್ಕಾರ ಸ್ಪಂದಿಸುತ್ತಾ ಅಥವಾ ಈ ಹೋರಾಟ ಮತ್ತಷ್ಟು ತೀವ್ರಗೊಳ್ಳುತ್ತಾ ಅನ್ನುವುದನ್ನು ಕಾದು ನೋಡಬೇಕಾಗಿದೆ.